ಎಲ್ರಿಗೂ ನಮಸ್ಕಾರ. ಎಂಬರ್ ಬಾಸ್ ಮಲ್ಟಿಪ್ಲೆಕ್ಸ್ ನೋಡುವ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಬನ್ನಿ ನಾವು ಇವತ್ತು ಸಲಾರ್ ಫಿಲ್ಮ್ನ ರಿವ್ಯೂ ಮಾಡೋಣ. ಸಲಾರಲ್ಲಿ ಏನೇನು ನೋಡುವಂಥ ಅಂಶಗಳಿದೆ ಅನ್ನೋದನ್ನು ಮಾತಾಡೋದಾದ್ರೆ, ಪ್ರಭಾಸ್ ಅವ್ರ ಕ್ಯಾರೆಕ್ಟರ್ ಇದೆಲ್ಲ ತುಂಬ ಪವರ್ಫುಲ್ ಆಗಿದೆ. ತುಂಬ ಅದನ್ನು ನೋಡ್ಬೇಕು ಅನ್ಸುತ್ತೆ ನಿಮಗೆ. ಅಷ್ಟು ಪವರ್ಫುಲ್ ಒಂದು ಕ್ಯಾರೆಕ್ಟರ್ನ ರೆಡಿ ಮಾಡೋದು ಅದೇ ಒಂದು ಪ್ಲಸ್ ಪಾಯಿಂಟು. ಆಮೇಲೆ ಏನು ಫೈಟ್ ಸೀನ್ಸ್ ಇದೆ ಅಂದರೆ, ಮೇನ್ ಫೈಟ್ ಸೀನ್ಸ್ ಏನು ಬರುತ್ತಲ್ಲ, ಆಗ ನಿಮಗೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ, ಸೂಪರ್ ಆಗಿದೆ ಫೈಟ್ಸ್ ಅನ್ಸುತ್ತೆ. ಆ ಆ್ಯಕ್ಷನ್ನ ತುಂಬ ಎಂಜಾಯ್ ಮಾಡ್ಬೋದು. ಆ ರೀತಿ ಆ್ಯಕ್ಷನ್ ಸೀನ್ ಬಂದಾಗ ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿದೆ. ಅವು ಎಷ್ಟು ಬರುತ್ತೋ ಅಷ್ಟು ಸಾಂಗ್ ಚೆನ್ನಾಗಿದೆ. ಆಮೇಲೆ ಅಲ್ಲೊಂದು ದೇವಿಯನ್ನು ಆರಾಧಿಸುವಂಥ ಒಂದು ಇದು ಬರುತ್ತೆ, ಧ್ವನಿಗಳು. ಆಮೇಲೆ ಹೆಜ್ಜೆ ಹೊಡೆಯೋದಾಗ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಅದೊಂದು ಮಹರ್ ಅನ್ನುವಂಥ ಒಂದು ಶಾಖೆ ಅನ್ಸುತ್ತೆ. ಅಲ್ಲಿ ಮಹಿಳೆಯರನ್ನ ಒಯ್ದು ಅತ್ಯಾಚಾರ ಮಾಡುವಾಗ ಬರುವಂಥ ಒಂದು ಪ್ರಭಾಸ್ ಅವ್ರ ಫೈಟು ಇದೆ. ಆಮೇಲೆ ಅಲ್ಲೊಂದು ಸಾಂಗ್ ತರ ಬರುತ್ತೆ, ಒಂದು ಬೀಟು, ಅದು ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ಸಾಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಸಿನಿಮಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಆಮೇಲೆ ಕ್ರಿಯೇಷನ್ ಕೂಡ, ವರ್ಲ್ಡ್ ಏನು ಕ್ರಿಯೇಟ್ ಮಾಡಿದಾರಲ್ಲ, ಆ ವರ್ಲ್ಡ್ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಅದೊಂದು ಕನ್ಸರ್ ಅನ್ನುವಂಥದ್ದು ಏನು ವರ್ಲ್ಡ್ ಇದೆ ಅದು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಮದರ್ ಕ್ಯಾರೆಕ್ಟರ್ ಇದೆ, ಅದು ಕೂಡ ತುಂಬ ಪವರ್ಫುಲ್ ಅನ್ಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಸಂದಾಗಿದ್ರು ಕೂಡ. ಆಮೇಲೆ ಎಲ್ಲ ವಿಲನ್ಗಳು ಸಹಿತ ಅವರು ಒಂದು ವ್ಯಾಲ್ಯೂನ ತಂದುಕೊಟ್ಟಿದ್ದಾರೆ. ಆ ಎಲ್ಲ ಬೇರೆ ಬೇರೆ ಸಿನಿಮಾದಲ್ಲಿರುವಂಥ ಗ್ರೇಟೆಸ್ಟ್ ವಿಲನ್ಗಳನ್ನ ತಗೊಂಡು ಏನು ಪಾತ್ರಗಳನ್ನ ಕೊಟ್ಟಿದ್ದಾರೆ, ಅವರೆಲ್ಲ ಒಂದು ವೇಟ್ನ ತಂದುಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತಾನು ಹೇಳ್ತೀನಿ. ಪಾತ್ರಗಳೆಲ್ಲನೂ ಪರ್ಫೆಕ್ಟು. ಆಮೇಲೆ ಮೇನ್ ಪೃಥ್ವಿರಾಜ್ ಅವ್ರ ಪಾತ್ರ ಕೂಡ ಸೌಮ್ಯವಾಗಿ ಹೇಗಿರಬೇಕು ಹಾಗೆ. ಆಮೇಲೆ ಚಿಕ್ಕಂದಿನಲ್ಲಿ 2 ಪಾತ್ರಗಳು ಏನು ಮಾಡಿದಿಲ್ಲ, ಮೇನ್ ಹೀರೋ ಪೃಥ್ವಿರಾಜ್ ಅವ್ರದ್ದು, ಆಮೇಲೆ ಪ್ರಭಾಸ್ ಅವ್ರದ್ದು, ಆ ಹುಡುಗರು ಸಹಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಆಕ್ಟಿಂಗ್ ವೈಸು, ಪಾತ್ರಗಳ ವೈಸು ತುಂಬ ಚೆನ್ನಾಗಿದೆ. ಆಮೇಲೆ ರಿಚ್ನೆಸ್ ಕೂಡ ತುಂಬ ರಿಚ್ನೆಸ್ ಆಗಿದೆ, ಅದು ಕೂಡ ಚೆನ್ನಾಗಿದೆ. ಇನ್ನು ದೃಶ್ಯಗಳ ಬಗ್ಗೆ ಅಂದರೆ, ಅದೇ ಎಮೋಷನಲ್ ಸೀನ್ಸ್ ಇದೆಯಾ, ಎಮೋಷನಲ್ ಸೀನ್ಗಳನ್ನ ಹೆಣಿಯೋದ್ರಲ್ಲಿ ಇವರು ಪ್ರವೀಣ್ ರಾಗಿದಾರ, ಪ್ರಶಾಂತ್ ನೀಲ್ ಅವರು ಅಂತ ಮಾತಾಡೋದಾದ್ರೆ, ಅಲ್ಲಲ್ಲಿ ಒಂದು ಸ್ವಲ್ಪ ಎಮೋಷನ್ಸ್ ಬರುತ್ತೆ. ಆ ಫೈಟಿಂಗ್ ಸೀನ್ಗಿಂತ ಮುಂಚೆ ಏನೇನು ನಡೀತಾ ಅದೆಲ್ಲ ನೋಡಿದ್ರೆ ಸ್ವಲ್ಪ ಎಮೋಷನ್ ಸೀನ್ಸ್ ಇದೆ. ಆದರೆ ಇನ್ನೂ ತುಂಬ ಜಾಸ್ತಿ ಬೇಕಾಗಿತ್ತು, ಆ ಜಾಸ್ತಿ ಅನ್ನೋದಿಲ್ಲ. ಆಮೇಲೆ ಇನ್ನೂ ಇವರು ಸೀನ್ ಹೆಣಿಯೋದ್ರಲ್ಲಿ ತುಂಬ ಗ್ರೇಟ್ ಆಗಬೇಕು ಅಂತ ಅನಿಸ್ತು ನನಗೆ. ಅಂದರೆ ಈಗ ಯಶಸ್ ರಾಜಮೌಳಿ ಲೆವೆಲ್ಗೆ ಒಂದು ಎಲ್ಲ ರಿಚ್ನೆಸ್ ಇದೆ, ತುಂಬ ಬಿಗ್ ಆಗಿ ಯಾವ ರೀತಿ ಸಿನಿಮಾ ಮಾಡಬೇಕು ಆ ರೀತಿ ಇದೆ. ಆಮೇಲೆ ಸಂಜಯ್ ಲೀಲಾ ಬನ್ಸಾಲಿ ಸರ್ ಥರನೂ ಇದೆ. ಕಾಸ್ಟ್ಯೂಮ್ ಕೂಡ ತುಂಬ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ, ಆಂಗಲ್ ಕೂಡ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ತೋರ್ಸೋಕೆ ಟ್ರೈ ಮಾಡಿದ್ರೆ, ಇದೆಲ್ಲನೂ ಓಕೆ. ಆದರೆ ಅವ್ರು ಈ ಇಬ್ಬರು ಏನು ಎಸ್ ರಾಜಮೌಳಿ ಆಮೇಲೆ ಈ ಬನ್ಸಾಲಿ ಸರ್ ಏನಿದ್ದಾರೆ ಅಂಥವ್ರು ಏನು ಎಮೋಷನ್ ಕ್ರಿಯೇಟ್ ಮಾಡ್ತಾರೆ ದೃಶ್ಯಗಳ ಮೂಲಕ, ಆ ಎಮೋಷನ್ ಕ್ರಿಯೇಟ್ ಮಾಡೋದ್ರಲ್ಲಿ ಇವ್ರು ಫೇಲ್ ಆಗಿದ್ದಾರೆ ಅನ್ಸುತ್ತೆ. ಇವರು ಪ್ರತಿ ಸಲ ಅದೇ ಇವ್ರ ಮೈನಸ್ ನನಗೆ. ಪ್ರಶಾಂತ್ ನೀಲ್ ಅವ್ರದ್ದು ಅವ್ರು ಎಮೋಷನಲ್ ಸೀನ್ಗಳನ್ನ, ಅದು ಸ್ಕ್ರೀನ್ ಮೇಲೆ ಏನೇನೋ ನಡೀತಾ ಇದೆ, ಆದರೆ ನಮ್ಮ ಮನಸ್ಸಿಗೆ ತಾಕಬೇಕಲ್ಲ, ಅದನ್ನ ನಮ್ಗೆ ವಾವ್ ಅಂತ ಅನಿಸ್ಬೇಕು. ಈಗ ಇದೇ ಸಿನಿಮಾ ದೃಶ್ಯಗಳು ಕೆಲವೊಂದು ಕಡೆ ಇದೆ, ಆ ಫೈಟ್ ಸೀನ್ ಬಂದಾಗಲೆಲ್ಲನೂ ಏನು ಬರುತ್ತೋ ಅಲ್ಲಿ ನಮ್ಗೆ ವಾವ್ ಅನ್ಸುತ್ತೆ, ಒಂದು ಸಿಟಿ ಹೊಡಬೇಕು, ಚಪ್ಪಾಳೆ ಹಾಕಬೇಕು ಅನ್ಸುತ್ತೆ. ಅದೇ ರೀತಿ ಎಲ್ಲ ಸೀನ್ಗಳು ಇರಬೇಕಲ್ಲ, ಅಥವಾ ಜಾಸ್ತಿ ಸೀನ್ಗಳು ಆ ರೀತಿ ಇರಬೇಕು. ಕತೆ ತಗೊಳ್ಳೋದಾದ್ರೆ, ಒಂದು ಕಾನ್ಸರ್ ಅನ್ನುವಂಥ ಒಂದು ಜಗತ್ತು ಏನಿದೆ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಇದು ಏನಾಗಿದೆ ಅಂದ್ರೆ, ಒಂದು ಸಿನಿಮಾ ಅಂದಮೇಲೆ ಒಂದು 10-15 ನಿಮಿಷದವರೆಗೂ ಪಿಕಪ್ ತಗೊಳ್ತಾರ, ಏನ್ ನಡೀತಿದೆ ಅನ್ನೋದನ್ನ ಗೊತ್ತಾದ ನಂತರ ಒಂದು ಗ್ರಿಪ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ಆ ರೀತಿ ಇಲ್ಲ, ನೀವು ಎಂಡ್ವರೆಗೂ ಕತೆ ಕೇಳ್ತಾನೆ ಇರಬೇಕು. ಅಲ್ಲಿ ಹೊಸ ಕತೆ ರಿವೀಲ್ ಆಗ್ತಾನೆ ಇದೆ ಅಂದ್ರೆ, ನಿಮ್ಗೆ ಎಂಡ್ವರೆಗೂ ಕತೆ ಹೇಳ್ತಾನೆ ಇದ್ದಾರೆ ಅವರು. ಆ ನಡುವೆ ಈ ರೀತಿ ಫೈಟ್ ಬಂದಾಗ ಮಾತ್ರ ನಮ್ಗೆ ಅನಿಸುತ್ತೆ ಒಂದು ಸ್ವಲ್ಪ ವಾವ್ ಸೂಪರ್ ಅನ್ನೋ ತರ ಆಗುತ್ತೆ. ಉಳಿದ ಟೈಮ್ ಎಲ್ಲ ನೀವು ಕತೆ ಕೇಳ್ತಾನೆ ಇರಬೇಕು. ಅಂದ್ರೆ ತುಂಬಾ ನಾರ್ಮಲ್, ತುಂಬಾ ಬಿಗ್ ಸಿನಿಮಾ ತರ ತೆಗೆದಿದ್ದಾರೆ. ಆದ್ರೆ ದೃಶ್ಯಗಳು ಕತೆ ಹೇಳೋದು ಮಾಡಿದ್ರೆ ಬರೀ ಕಥೆನೇ ಹೇಳ್ತಾ ಹೋದ್ರೆ ಅಲ್ಲಿ ಆಕ್ಷನ್ ಇಲ್ವಲ್ಲ ಅನ್ಸುತ್ತೆ. ಆಕ್ಷನ್ ಕಡಿಮೆ ಬೀಳುತ್ತೆ, ಅಲ್ಲೊಂದು ಇಲ್ಲೊಂದು ಅನ್ಸುತ್ತೆ. ಅದನ್ನ ಆಕ್ಷನ್ ಇಲ್ಲವೇ ಇಲ್ಲ, ಬರೀ ಕಥೆನೇ ಹೇಳ್ತಾ ಹೋಗಿದ್ದಾರೆ. ಎಂಡ್ವರೆಗೂ ಕತೆ ಹೇಳ್ತಾ ಹೋಗಿದ್ದಾರೆ. ಯಾಕೆ ಕಥೆನೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಕತೆ. ಅದ್ರ ಕತೆ ಅದಕ್ಕೆ ಏನೋ ಹೊಂದುವಂತ ಮತ್ತೊಂದು ಕತೆ, ಈ ರೀತಿ ಕತೆ ಹೇಳೋದೇ ಆಗೋಯ್ತು ಇಲ್ಲೆಲ್ಲ ಅನ್ಸುತ್ತೆ. ಆಮೇಲೆ ಎಂಡ್ ಬಂದಾಗ ಏನ್ ಅನ್ಸುತ್ತೆ ನಮಗೆ, ಒಂದು ಪಾರ್ಟ್ 2ಗೆ ಏನೊಂದು ಮೊಹಲ್ ಬೇಕಲ್ಲ, ಒಂದು ಸನ್ನಿವೇಶ, ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲರೂ ಈಗ ಫೈಟ್ ಮಾಡೋಕೆ ಬಂದಿದ್ದಾರೆ ಅಂತ ಟೈಮಲ್ಲಿ ಅದನ್ನ ಮುಗಿಸ್ಬಿಟ್ಟಿದ್ದಾರೆ. ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲೂ ಒಂದು ಅಂತ ಗ್ರೇಟ್ ಫೈಟ್ ಬೇಕಾಗಿತ್ತು, ಆದ್ರೆ ಪಾರ್ಟ್ ಮಾಡೋ ಸಲುವಾಗಿ ಈ ರೀತಿ ಕಟ್ ಆಗಿದೆ ಅಂತ ಅನಿಸ್ತು. ಆಮೇಲೆ ಇನ್ನೊಂದು ಏನಾದ್ರೆ, ನನಗೆ ಇದು ಉಗ್ರಂ ತರ ಇದೆ ಅಂತ. ನಾನು ಉಗ್ರಂ ನೋಡಿದ್ರೆ ಈಗ ನಂಗೆ ಸ್ಟೋರಿ ನೆನಪಿಲ್ಲ, ಅದು ಸ್ಟೋರಿ ಏನಾದ್ರು ಇರಲಿ, ಉಗ್ರಮಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸ್ಟೋರಿ ಅದೇ ಇದ್ರೂ ಕೂಡ ಬೇರೆ ತರ ಅಂದ್ರೆ ಮೇಕಿಂಗ್ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿ ನಂಗೆ ಮೇನ್ ಅನ್ಸಿದ್ದು ಏನಂದ್ರೆ, KGF ತರನೇ ಇದೆ, ಏನು ಇಲ್ಲ. ಅಲ್ಲೂ ಸಹಿತ ಕುರ್ಚಿ ಸಲುವಾಗಿ, ಅಧಿಕಾರ ಸಲುವಾಗಿ ಎಲ್ಲ ಬೇರೆ ಬೇರೆ ವಿಲನ್ಗಳು, ದೊಡ್ಡ ವಿಲನ್ಗಳು ಎಲ್ಲರೂ ಸೇರಿ ಬಡದಾಡೋದು. ಇಲ್ಲೂ ದೊಡ್ಡ ವಿಲನ್ ಸೇರಿ ಆ ಕುರ್ಚಿ ಸಲುವಾಗಿನೇ ಬಡದಾಡೋದು. ಅಲ್ಲೂ ಎಂಡಲ್ಲಿ ಆ ಕುರ್ಚಿನ ಪಡೆಯೋದಕ್ಕೆ ಹೀರೋ ಒಂದು ಸ್ಟ್ರಾಂಗ್ ಇದನ್ನ ತಂದು ನಿಲ್ಲಿಸ್ತಾರೆ ಎಳೆನ. ಇಲ್ಲೂ ಹಂಗೇನೆ ಆ ಕುರ್ಚಿನ ಪಡೆಯೋದಕ್ಕಾಗಿ ಒಂದು ದೊಡ್ಡ ಯುದ್ಧನ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ KGF ತರನೇ ಅನಿಸ್ತಾ ಹೊರತು ಅದನ್ನ ಬಿಟ್ಟು ಬೇರೆ ಏನು ಹೊಸದೇನು ಅನಿಸಲಿಲ್ಲ. ಆಮೇಲೆ ಕಥೆಯಲ್ಲೂ ಅಷ್ಟೇ, ಏನಾದ್ರು ಹೊಸದಿದೆಯಾ ಇಲ್ಲಿ, ಹೊಸ ತರ ಏನಾದ್ರು ಇದೆಯಾ ಅನ್ನೋದಾದ್ರೆ ಏನೂ ಇಲ್ಲ. ಸೊ ಈ ರೀತಿ ನೋಡಿದಾಗ ಏನಿಸ್ತದೆ, ಸಿನಿಮಾ ಮಾತ್ರ ದೊಡ್ಡದಾಗಿ ಪೋರ್ಟ್ರೇಟ್ ಮಾಡೋದು ಅಷ್ಟೇ ಅಲ್ಲ, ಅಲ್ಲಿ ದೊಡ್ಡದು ಇರೋ ತರ ಎಮೋಷನ್ ಸೀನ್ಗಳು, ಆಮೇಲೆ ಜಾಸ್ತಿ ಸೀನ್ಗಳು, ಆಮೇಲೆ ಎಮೋಷನಲ್ ಸೀನ್ಗಳು, ಫೈಟ್ ಸೀನ್ಗಳು ಮೇಲೆ ಬರ್ತಾ ಇರಬೇಕು. ಆ ರೀತಿ ಇಲ್ಲಿ ಅದು ಇಲ್ಲ ಅಂತ ಅನಿಸ್ತು. ಆಮೇಲೆ ಅದು ಏನು ವರ್ಲ್ಡ್ ಕ್ರಿಯೇಟ್ ಮಾಡಿದಾರೆ ಅದು ನಮ್ಮ ಪ್ರಪಂಚನೂ ಅಲ್ಲ, ಸುಮ್ಮನೆ ಒಂದು ಕಾಲ್ಪನಿಕ ಜಗತ್ತು ಅಷ್ಟೇ. ಇದು KGF ಅಲ್ಲಿ ಒಂದ್ಸಲ ನೋಡಿದ್ವಿ, ಮತ್ತೆ ಅನ್ಸುತ್ತೆ ಒಂದು ರಿಯಲ್ ಲೈಫ್ ಅಲ್ಲಿ ಒಂದು ಕ್ರಿಯೇಟ್ ಮಾಡಬೇಕು. ಇಲ್ಲಾಂದ್ರೆ ಹಿಸ್ಟಾರಿಕಲ್ ಫಿಲ್ಮ್ ಅಂತ ಹಿಂದೆ ಹೋಗಿ ರಾಜಮೌಳಿ ಮಾಡ್ತಾರಲ್ಲ ಆ ರೀತಿ ಮಾಡಬೇಕು. ಇದು ಇದೇ ಇಶ್ವಿಯಲ್ಲಿ ಇದ್ಕೊಂಡು ಒಂದ್ ಕಡೆ ಎಲ್ಲೋ ಈ ರೀತಿ ನಡೀತಾ ಇದೆ ಅನ್ನೋ ತರ ತೋರಿಸೋದಿದೆಯಲ್ಲ, ಅದೆಲ್ಲ ಟ್ರೈಬಲ್ ತರ ಎಲ್ಲ ವೇಷ ಹಾಕಿ ಅದು ಸಾಕಪ್ಪ ಅನ್ಸುತ್ತೆ. ಒಂದ್ಸಲ ನೋಡ್ಬೋದು, ಮತ್ತೆ ಅದೇ ವಾಪಸ್ ಏನ್ ನೋಡೋದು ಅಂತ. ಸೊ ಹಾಗಾಗಿ ಅವರು ಸ್ವಲ್ಪ ದೃಶ್ಯಗಳನ್ನ ಹೆಣಿಯೋದ್ರಲ್ಲಿ ಇನ್ನೂ ಪ್ರವೀಣತೆಯನ್ನ ಪಡ್ಕೊಳ್ಬೇಕು, ಎಮೋಷನಲ್ ಕನೆಕ್ಟ್ ಆಗಿರುವಂತ ಮಾಡಬೇಕು. ಆಮೇಲೆ ತುಂಬಾ ಲೆಂತ್ ಅನಿಸ್ತು, ತುಂಬಾ ಭಾಳ ಆಯ್ತು ಸಿನಿಮಾ ನೋಡೋಕೆ, ಜಾಸ್ತಿ ಎಷ್ಟಪ್ಪ ಇನ್ನು ಯಾವಾಗ ಮುಗಿಯತ್ತಪ್ಪ ಅನ್ನೋ ತರ ತುಂಬಾ ಜಾಸ್ತಿ ಆಯ್ತು ಅಂತ ಅನಿಸ್ತು. ಮಹರ್ ಅನ್ನೋ ಒಂದು ಪ್ರಾಂತ್ಯ ಇದೆಯಲ್ಲ, ಅಲ್ಲಿ ಮಹಿಳೆಯರ ಬಗ್ಗೆ ಏನು ಅಂದ್ರೆ, ಕೆಂಪು ಬಟ್ಟೆ ಹಾಕೊಂಡು ಒಂದು ಟ್ರೈಬಲ್ ಜನಾಂಗ ತರ ಅಲ್ಲಿ ಒಂದು ಅವರು ಲಾಸ್ಟ್ಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಲ್ಲಿ ಒಂದು ಸಾಂಗ್ ಬರ್ಬೋದು ಅಂತ ಅನ್ಕೊಂಡೆ, ಆದ್ರೆ ಅದು ಸಾಂಗ್ ಬರೋದಿಲ್ಲ ಅಲ್ಲಿ. ಅಂದ್ರೆ ಸ್ವಲ್ಪದಲ್ಲಿ ಆ ಎಮೋಷನ್ ಕ್ರಿಯೇಟ್ ಆಗೋದನ್ನ ಮಿಸ್ ಮಾಡ್ತಾರೆ ಅಂತ. ಅಂದ್ರೆ ಒಂದು ಹಿಂದೆ ಒಂದು ಎಮೋಷನ್ ಕ್ರಿಯೇಟ್ ಮಾಡಿದ್ರೆ ಅವ್ರದೇ ದೃಶ್ಯ ಇದ್ದಲ್ಲಿ, ಇಲ್ಲಿ ಆ ಹಾಡ್ ಬರ್ಬೇಕಾಗಿತ್ತು, ಅಲ್ಲಿ ಇಲ್ಲ. ಅದು ಕೇವಲ ದೇವರನ್ನ ಆರಾಧಿಸಿದ್ದಾರೆ ಅನ್ನೋ ತರ ಮಾತ್ರ ತಗೊಂಡಿದ್ದಾರೆ. ಅದು ಬಹುಶಃ ಸೆಕೆಂಡ್ ಪಾರ್ಟ್ ಅಲ್ಲಿ ತಗೋತಿರ್ಬೋದು. ಸೊ ಈ ಪಾರ್ಟ್ 1 ಮಾಡೋದನ್ನು ಬಿಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಒಂದು ಪಾರ್ಟ್ 2 ಮಾಡಿದ್ರು ನಡೆಯುತ್ತೆ, ಆದ್ರೆ ಒಂದು ಸ್ಟೋರಿಗೆ ಒಂದು ಎಂಡಿಂಗ್ ನ ತರಲೇಬೇಕು. ಆ ಎಂಡಿಂಗ್ ಅಲ್ಲೂ ನಮ್ಮ ಕ್ಲೈಮ್ಯಾಕ್ಸ್ ಅಲ್ಲೂ ಒಂದು ವಾವ್ ಅನ್ನೋ ತರ ಫೈಟ್ ಅಥವಾ ಏನೋ ಒಂದು ಸೀಕ್ವೆನ್ಸ್ ಬೇಕೇ ಬೇಕು. ಬರೀ ಅಲ್ಲಿ ತಂದು ನಿಲ್ಲಿಸ್ಬಿಟ್ಟು ನಾನು ಸೆಕೆಂಡ್ ಪಾರ್ಟ್ ಅಲ್ಲಿ ಹೇಳ್ತೇನೆ ಅನ್ನೋದಿಲ್ಲ. ಇದು ಇದೇ ಮುಂದುವರಿತಾ ಇದೆ, ಈ ರೀತಿ ಆಗಬಾರ್ದು. ಪಾರ್ಟ್ 2 ಮಾಡೋದಾದ್ರೆ ಈ ಪಾತ್ರವನ್ನು ಬಳಸ್ಕೊಂಡು ಬೇರೆ ಕಥೆನ ಹೆಣಬೇಕು ಹೊರತು ಈ ರೀತಿ ಕಥೆನೇ ಅರ್ಧಕ್ಕೆ ಬಂದು ನಿಲ್ಲಿಸಬಾರ್ದು ಅನಿಸ್ತು.
ಆಮೇಲೆ ರವಿ ಬಸ್ರೂರ್ ಅವರು ಸಿಕ್ಕಾಪಟ್ಟೆ ಏನಿದು ಬ್ಯಾಕ್ಗ್ರೌಂಡ್ಗೆ ಹೆಸರು ಮಾಡಿದವರು ಅವ್ರ ಬ್ಯಾಕ್ಗ್ರೌಂಡ್ ಇನ್ನೂ ಚೆನ್ನಾಗಿರ್ಬೇಕಂತ ಅನಿಸ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನೋ ಅಂತ ವಾವ್ ಸೂಪರ್ ಏನೋ ಇರ್ಬೇಕು ಅಂತ ಅನಿಸಲಿಲ್ಲ. ಜಸ್ಟ್ ನಾರ್ಮಲ್ ಓಕೆ ಫಿಲ್ಮ್ ತರ ಅನಿಸ್ತು. ಆಮೇಲೆ ಓವರಾಲ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇವರು ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ಏನೋ ಮಾಡೋಕೆ ಹೋಗಿದ್ದಾರೆ, ಆಮೇಲೆ ಅದನ್ನ ದೊಡ್ಡ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಆಮೇಲೆ ಅವ್ರಿಗೆ ಅದನ್ನ ದೊಡ್ಡ ಮಾಡೋಕ್ಕಾಗಿಲ್ಲ, ಈ ಕಡೆ ಇದನ್ನ ಬಿಡೋಕ್ಕಾಗಿಲ್ಲ. ಆ ಒಂದು ಇದರಲ್ಲಿ ಇದು ಸಿನಿಮಾ ರೆಡಿ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಅದೇನು ಎಲ್ಲ ಅಪ್ಡೇಟ್ಸ್ ಕೊಡಬೇಕಾದ್ರೂ ಲೇಟ್ ಮಾಡಿದ್ರು, ಸಾಂಗ್ ಬಿಡೋದು ಲೇಟ್ ಆಯ್ತು, ಟ್ರೇಲರ್ ಬಿಡೋದು ಲೇಟ್ ಆಯ್ತು. ಸೊ ಇದನ್ನೆಲ್ಲ ನೋಡ್ತಿದ್ರೆ ಅವ್ರಿಗೂ ಇನ್ನೂ ಬರಿತಾನೆ ಹಂಗೆ ಸಿನಿಮಾನು ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಒಂದು ಖಚಿತತೆ ಇಲ್ಲ ಅವ್ರಿಗೆ ಮಾಡ್ಬೇಕಾದ್ರೆ ಮುಂಚೆನೆ ಹಿಂಗ್ ಮಾಡೋಣ ಅಂತ ಮತ್ತೇನು ಮಾಡೋದು ಈ ರೀತಿ ಆಗಿದೆ ಅಂತ ಅನಿಸ್ತು. ಆಮೇಲೆ ಇದು ಹಾಲಿವುಡ್ ತರ ಕಾಪಿ ಅನಿಸ್ತದೆ. ಅದೇನು ಊರ್ ಸುತ್ತೆಲ್ಲ ಒಂದು ಕಟ್ಟೆ ಕಟ್ಟಿ ಎಲ್ಲಾನು ಕೋಟೆನ ಕಟ್ಟಿ ಮಾಡೋದು ಅದು ಹಾಲಿವುಡ್ ಕಾಪಿ ಅನ್ಸುತ್ತೆ. ಅಷ್ಟು ಬೇಕಾಗಿಲ್ಲ ಅಂತ ಸಿನಿಮಾಗಳು ಎಷ್ಟೋ ಬಂದಿದೆ ಈಗ. ಸೊ ಅದನ್ನ ಬಿಟ್ಟು ಒಂದ್ ಸ್ವಲ್ಪ ನಾರ್ಮಲ್ ಆಗಿ ರಿಯಲಿಸ್ಟಿಕ್ ಆಗಿರುವಂತ ಜಗತ್ತನ್ನ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆಮೇಲೆ ಅದೇ ರೌಡಿಗಳು ಬರ್ದಾಟ, ಕುರ್ಚಿಗೆ ಬರ್ದಾಟ ಇದೆ ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಬೇಕು ಅಂತಾನು ಅನಿಸ್ತು ನನಗೆ. ಓವರ್ ಆಗಿ ಏನಂದ್ರೆ ತುಂಬಾ ಬಿಗ್ ಸಿನಿಮಾ ತರ ಇದು ಇರೋದ್ರಿಂದ ನೀವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಎಲ್ಲರೂ ನೋಡಿ ಇದನ್ನ ನೋಡೋ ತರ ಇದೆ. ಅಂದ್ರೆ ಚೆನ್ನಾಗಿದೆ ಸಿನಿಮಾ, ಆದ್ರೆ ವಾವ್ ಸೂಪರ್ ಎಕ್ಸ್ಟ್ರಾರ್ಡಿನರಿ ಅನ್ನೋ ತರ ಆಗ್ಲಿಲ್ಲ. ಈ ಸಾರಿನೂ ಆಗ್ಲಿಲ್ಲ ಅವ್ರದ್ದು. ಬರ್ಬೇಕು, ಆ ಫೀಲಿಂಗ್ ಬರ್ಬೇಕಲ್ಲ. ಪ್ರಶಾಂತ್ ನೀಲ್ ಅವರು ತುಂಬಾ ಚೆನ್ನಾಗಿದ್ದಾರೆ, ಹೊಂಬಾಳೆ ಫಿಲ್ಮ್ ಸಂಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಆ ವಾವ್ ಫೀಲ್ ಬರ್ಬೇಕಲ್ಲ, ಆ ವಾವ್ ಫೀಲ್ ಬರ್ತಾ ಇಲ್ಲ. ಸೊ ಅದು ದೃಶ್ಯಗಳನ್ನ ಹೆಣೆಯೋದ್ರಲ್ಲಿನೂ ಸಹಿತ ಸ್ವಲ್ಪ ನೀವು ಇನ್ನೂ ಪಳಗಬೇಕು. ಆಮೇಲೆ ಆ ಸಾಹಿತ್ಯವನ್ನು ಬಳಸ್ಕೊಳ್ಳೋದ್ರಲ್ಲಿ ಪಳಗಬೇಕು. ಅದನ್ನೆಲ್ಲ ದೃಶ್ಯಗಳನ್ನ ಎಮೋಷನಲಿ ಕನೆಕ್ಟ್ ಆಗೋದನ್ನ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ನೀವು ಇದನ್ನ ನೋಡಿ ಚೆನ್ನಾಗಿದೆ. ಅಂದ್ರೇನು ತುಂಬಾ ದೊಡ್ಡದೊಂದು ಕ್ರಿಯೇಟ್ ಆಗಿದೆ ಒಂದು ಸಿನಿಮಾ, ಆ ಜಗತ್ತು. ಅದನ್ನ ನೀವು ನೋಡ್ಲೇಬೇಕು. ಹಾಗಾಗಿ ನೋಡಿ. ಆದ್ರೆ ನಿಮ್ಗೂ ಕೂಡ ಅದೇ ಅನ್ಸುತ್ತೆ, ಸಪ್ಪೆ ಅನ್ಸುತ್ತೆ ಸ್ವಲ್ಪ ಅಲ್ಲಲ್ಲಿ ಇದೆ. ಆದ್ರೆ ಎಲ್ಲ ಆಡಿಯನ್ಸ್ ಆಗಿದೆ ಥಿಯೇಟರ್ ಅಲ್ಲಿ ಒಂದು ಫೈಟ್ ಅಂತ ವಾವ್ ಸೂಪರ್ ಎಲ್ಲರೂ ಸಿಡ್ಲಿ ಚಪ್ಪಾಳೆ ಹಾಕಿದ್ರು. ಆಮೇಲೆ ಫುಲ್ ಸೈಲೆಂಟ್, ಮತ್ತೆ ಎಲ್ಲೋ ಒಂದ್ ಕಡೆ ಮಾತ್ರ ಆ ರೀತಿ ಆಗಿದೆ, ಮತ್ತೆ ಪೂರ್ತಿ ಸೈಲೆಂಟ್ ಈ ರೀತಿಯಾಗಿದೆ. ಆ ಮೇಲಿನ ದೃಶ್ಯಗಳು ಬರಬೇಕಾಗಿತ್ತು ಅಂತ ಸಿಳೆ ಹಾಕುವಂತ ಆಕ್ಷನ್ ಸೀನ್ಸ್ ಅದಿಲ್ಲ. ಸೊ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ಅನ್ಸುತ್ತೆ. ಹಾಗಾಗಿ ನೀವು ಸಹಿತ ನೋಡಿ ಇದನ್ನ. ನಾನು ತಿಳ್ಕೊಂಡು ನೋಡಿದ್ರೆ ನೀವು ಬೇಕಾದ್ರೆ ಕನ್ನಡ ನೋಡಿ ಬರಲಿಲ್ಲ ಅಂದ್ರೆ, ಆದ್ರೆ ನನಗೇನು ಅದು ವಯಸ್ಸೆಲ್ಲ ಸರಿ ಬರೋದಿಲ್ಲ. ನಿಮ್ಗೆ ಬಂದ್ರೆ ನೋಡಿ, ಆದ್ರೆ ಕತೆ ಅರ್ಥ ಆಗುತ್ತೆ, ನಿಮ್ಗೆ ಡೈಲಾಗ್ಸ್ ಅರ್ಥ ಆಗುತ್ತೆ. ಸೊ ನೋಡಿ ನಿಮ್ಮ ಅಭಿಪ್ರಾಯನೂ ತಿಳಿಸಿ ಕಮೆಂಟ್ ಅಲ್ಲಿ ಹೇಗಿದೆ ಅಂತ. ಸೊ ನನ್ನ ರಿವ್ಯೂ ಇದು ಇಷ್ಟ ಆಗಿದ್ರೆ ನಿಮಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಶೇರ್ ಮಾಡಿ, ಆಮೇಲೆ ಕಮೆಂಟ್ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.